ನಮಸ್ಕಾರ ವೀಕ್ಷಕರೇ. ಸೊ ಈ ವಿಡಿಯೋದಲ್ಲಿ ಮುಖ್ಯವಾಗಿ 5 ಮಾಹಿತಿ ಶೇರ್ ಮಾಡೋಕ್ಕೆ ಹೋಗ್ತಾ ಅದನ್ನೇ ಟೈಮ್ ತೆಗೆದುಕೊಂಡು ವಿಡಿಯೋ ವಾಚ್ ಮಾಡಿ. ಡೆಫಿನೆಟ್ಲಿ ಭಾಳಷ್ಟು ಯೂಸ್ಫುಲ್ ಇನ್ಫಾರ್ಮೇಷನ್ ಶೇರ್ ಮಾಡಲು ಪ್ರಯತ್ನ ಮಾಡ್ತೇನೆ. ವಿಡಿಯೋ ಚೆನ್ನಾಗಿ ಅನಿಸಿದ್ರೆ ಮಾತ್ರ ಲೈಕ್ ಮಾಡಿ, ಓಕೆ. ಮತ್ತು ಮ್ಯಾಕ್ಸಿಮಮ್ ಗ್ರೂಪ್ಸ್ಗಳಿಗೆ ದಯವಿಟ್ಟು ಶೇರ್ ಮಾಡೋದನ್ನ ಮರಿಬೇಡಿ, ಓಕೆ. ಸೊ ಮೊದಲನೇ ಪಾಯಿಂಟ್ ಏನಪ್ಪ ಅಂದರೆ, ಆಪ್ಷನ್ಸಲ್ಲಿ ರಿಅರೇಂಜ್ಮೆಂಟ್ ಮಾಡೋಕ್ಕೆ ಬಿಡಬೇಕಾ ಅಥವಾ ಬಿಡಬಾರ್ದಾ? ಯಾಕಂದರೆ ಸೀಟ್ಗಳ ಹೆಚ್ಚಳ ಆಗಿದೆ. ಸೊ ರೂಲ್ಸ್ ಏನು ಹೇಳುತ್ತೆ? ರೂಲ್ಸ್ ಪ್ರಕಾರ ನಾವು ಹೋದರೆ, ಓಕೆ, ರೂಲ್ಸ್ ಏನು ಹೇಳ್ತಪ್ಪ ಅಂದರೆ, ಒಂದು ವೇಳೆ ಸೀಟ್ಸಲ್ಲಿ ಹೆಚ್ಚಳ ಆದರೆ, ಓನ್ಲಿ ಸೀಟ್ಸಲ್ಲಿ ಹೆಚ್ಚಳ ಆದರೆ ಹೇಳ್ತಾ ಇದ್ದಾನೆ, ಸೀಟ್ಸ್ ಇನ್ಕ್ರೀಸ್ಡ್, ಓಕೆ. ಸೀಟ್ ಅಂದರೆ ಇನ್ಕ್ರೀಸ್ ಆದರೆ, ರೈಟ್. ಸೊ ಏನು ಹೇಳುತ್ತಪ್ಪ ಅಂದರೆ, ಸೊ ಆಲ್ರೆಡಿ ಎಂಟ್ರಿ ಇಲ್ಲ ಆಪ್ಷನ್ ಎಂಟ್ರಿ ಮುಗಿದ ನಂತರ ಸೀಟ್ ಇನ್ಕ್ರೀಸ್ ಆದರೆ ಏನು ಮಾಡ್ತಾರಪ್ಪ ಅಂತಂದರೆ, ಆ್ಯಡ್ ಮಾಡೋಕ್ಕೆ ಬಿಡಲ್ಲ. ಪ್ರೊಸೆಸಿಂಗ್ ಆಗಿದ್ರೆ ಇನ್ನೊಂದು ಸಲ ಪ್ರೊಸೆಸಿಂಗ್ ಮಾತ್ರ ಮಾಡ್ಬೋದು ಅವರು, ಓಕೆ. ಸೊ ಅಂದರೆ ಇಲ್ಲಿ ಏನಾಗುತ್ತೆ ಅಂದರೆ, ನಿಮಗೆ ಆ್ಯಡ್ ಮಾಡೋಕ್ಕೆ ಬಿಡಲ್ಲ. ರೀಅರೇಂಜ್ ಮಾಡೋಕ್ಕೆ ಏನಾದರೂ ಬಿಡ್ತಾರಾ? ಯೂಸಲಿ ಬಿಡಲ್ಲ. ರೂಲ್ಸ್ ಇದೆ. ಆಮೇಲೆ ನೀವು ಅಬ್ಸರ್ವ್ ಮಾಡಿರ್ಬೋದು, ಆಲ್ರೆಡಿ ಡೈರೆಕ್ಟ್ರಿ ವಿಡಿಯೋ ನೋಡಿರ್ತೀರ, ಅವರು ಭಾಳ ಸಲ ಹೇಳಿದ್ದಾರೆ ನೀವು ಮತ್ತೆ ಆ್ಯಡ್ ಮಾಡೋಕ್ಕೆ ಬಿಡಲ್ಲ, ಆ್ಯಡ್ ಮಾಡಿ. ಯಾಕಂದರೆ ಅವ್ರು ಹೇಳಿದ್ರು MCC ಸ್ವಿಚ್ ಆದಮೇಲೆ ಇನ್ನೊಂದು ಸಲ ರೀರನ್ ಮಾಡ್ತೀವಿ, ಅಥವಾ ಕೆಲವರು ಕೆಯಿಂದ MCC ಹೋಗುವಂಥವ್ರು ಸೀಟ್ಗಳು ಉಳಿಯುತ್ತೆ, ಆ ಸೀಟ್ಗಳು ಸೀಟ್ ಮ್ಯಾಟ್ರಿಕ್ಸ್ ಇಲ್ಲ ಅಂದ್ಕೊಂಡು ಆ್ಯಡ್ ಮಾಡಿಲ್ಲ ಅಂತಂದರೆ ಮತ್ತೆ ಆ್ಯಡ್ ಮಾಡ್ತಂದ್ರೆ ಅವಕಾಶ ಕೊಡಲ್ಲ, ಆ್ಯಡ್ ಮಾಡಿ ಅಂತ ತಿಳಿಸಿದ್ರು. ಮತ್ತು ಯೂಟ್ಯೂಬ್ನಲ್ಲೂ ಸಹ ಭಾಳಷ್ಟು ನಮ್ಮ ಫ್ರೆಂಡ್ಸ್ ಎಲ್ಲ ಆಲ್ರೆಡಿ ಹೇಳಿರುವಂಥದ್ದು, ಮ್ಯಾಕ್ಸಿಮಮ್ ಆ್ಯಡ್ ಮಾಡ್ಕೊಳ್ಳಿ ಅಂತ, ಓಕೆ. ಆದರೂ ಸಹ ಯೂಸಲಿ ಪೋಷಕರಾಗಿ ಅಥವಾ ಕೆಲವು ವಿದ್ಯಾರ್ಥಿಗಳು ಆ್ಯಡ್ ಮಾಡಿಲ್ಲ, ಅದು ನಿಮ್ಮ ತಪ್ಪಾಗುತ್ತೆ. ಬಟ್ ರೂಲ್ಸ್ ಪ್ರಕಾರ ಆ್ಯಡ್ ಮಾಡೋಕ್ಕಾಗಲಿ ರೀಅರೇಂಜ್ ಮಾಡೋಕ್ಕಾಗಲಿ ಕಾಬಲಿ ಬಿಡ್ಲಕ್ಕೆ ಬರಲ್ಲ. ಬಟ್ ಯಾವಾಗ ಯೂಸಲಿ ಬಿಡ್ತಾರೆ? ಒಂದು ವೇಳೆ ಆ್ಯಡ್ ಆದರೆ, ಕಾಲೇಜ್ ಆ್ಯಡ್ ಆದರೆ ಅದು ಹೊಸ ಕಾಲೇಜ್ ಆಗಿರ್ಬೋದು ಅಥವಾ ಹಳೆ ಕಾಲೇಜ್ ಆಗಿರ್ಬೋದು, ಒಟ್ಟಾಗಿ ಕೌನ್ಸಿಲಿಂಗ್ ಪ್ರಕ್ರಿಯೆಯಲ್ಲಿ ಮೊದಲನೇ ಸಲ ಬಂದಾಗ ಏನು ಮಾಡ್ಬೋದು? ಇದು ಒಂದೇ ಕಾಲೇಜ್ ಆ್ಯಡ್ ಮಾಡೋಕ್ಕೆ ಬಿಡ್ತಾರೆ, ಬೇರೆದು ಬಿಡಲ್ಲ. ಇದು ಒಂದೇ ಕಾಲೇಜ್ ಆ್ಯಡ್ ಮಾಡೋಕ್ಕೆ ಕಾಮನ್ಲಿ ಬಿಡಬೇಕು, ಬೇರೆ ಕಾಲೇಜ್ ಅಂತೂ ಬಿಡಲ್ಲ. ಇದು ರೂಲ್ಸ್ ಇದೆ, ಓಕೆ. ಸೊ ಆಲ್ರೆಡಿ ಡೈರೆಕ್ಟ್ರಿ ವಿಡಿಯೋನಲ್ಲಿ ಹೇಳಿರುವಂಥದ್ದು, ಮತ್ತು ಆಮೇಲೆ ಈ ಒಂದು ರೂಲ್ಸ್ ಪ್ರಕಾರ ಅದೇ ಇರೋ ಕಾರಣದಿಂದಾಗಿ ರೀಅರೇಂಜು ಆ್ಯಡ್ ಕಾಮನ್ಲಿ ಬಿಡಲ್ಲ. ಆ್ಯಡ್ ಈ ಜವಾಹರ್ಲಾಲ್ ನೆಹರು ಒಂದೇ ಕಾಲೇಜ್, ಜವಾಹರ್ಲಾಲ್ ನೆಹರು ಮೆಡಿಕಲ್ ಕಾಲೇಜ್ ಬರುತ್ತೆ, ಡೋಂಟ್ ವರಿ. ಆ್ಯಸ್ ಪರ್ ದ ಅಂದರೆ ಗೌರ್ಮೆಂಟ್ ಜೊತೆ ಒಪ್ಪಂದ ಪ್ರಕಾರ ಕೆಲವು ಪರ್ಸೆಂಟೇಜ್ ಸೀಟ್ಗಳು ಈವನ್ ಅದು ಡೀಮ್ಡ್ ಆಗಿದ್ರು ಸಹ ಇಲ್ಲಿ ಕೊಡುತ್ತೆ. 3 lakhs ಸಮಥಿಂಗ್ ಫೀಸ್ ಇರುತ್ತೆ. ಅದರದ್ದು ಜವಾಹರ್ಲಾಲ್ ನೆಹರು ಮೆಡಿಕಲ್ ಕಾಲೇಜ್ ಭಾಳ ಒಳ್ಳೆ ಕಾಲೇಜ್ ಇದೆ. ಇದು ಬಂದಾಗ ಆ್ಯಡ್ ಮಾಡೋಕ್ಕೆ ಬಿಡ್ತಾರೆ. ಯಾಕೆಂದರೆ ಇಲ್ಲಿ ನಿಮಗೆ ನೋಡ್ಬೋದು, ಎಲ್ರಿಗೂ ಏನಪ್ಪ ಅಂದರೆ ಕಂಪ್ಲೀಟ್ಲಿ ನಿಮ್ಮ ಪ್ರಕಾರ ಆಗಲ್ಲ. ಕೆಲವು ವಿದ್ಯಾರ್ಥಿಗಳ ವಿಚಾರ ಆ್ಯಡ್ ಮಾಡೋಕ್ಕೆ ಬಿಡಬೇಕು ಅಂತ ಇದೆ, ಕೆಲವು ವಿದ್ಯಾರ್ಥಿಗಳು ಆ್ಯಡ್ ಮಾಡೋಕ್ಕೆ ಬಿಡಬೇಡಿ ಅಂತ ಇದೆ, 2 ಮೈಂಡ್ ಇವೆ ಇಲ್ಲಿ. ಸೊ ಹಾಗಾಗಿ ಅವ್ರೇನಪ್ಪ ಅಂದರೆ ರೂಲ್ಸ್ ಪ್ರಕಾರನೇ ಸ್ವಿಚ್ ಆಗ್ತಾರೆ. ರೂಲ್ಸ್ ಆಲ್ರೆಡಿ ಹೇಳಿರುವಂಥದ್ದು, ಅದು ಆಲ್ರೆಡಿ ಡೈರೆಕ್ಟರ್ ವಿಡಿಯೋನಲ್ಲಿ ಸಹ ತಿಳಿಸಿದರೆ. ಹಾಗಾಗಿ ಆ್ಯಡ್ ಮಾಡೋಕ್ಕಾಗಲಿ ರೀಅರೇಂಜ್ ಮಾಡೋಕ್ಕೆ ಬಿಡಲ್ಲ. ಆ್ಯಡ್ ಮಾಡೋಕ್ಕೆ ಓನ್ಲಿ ಜವಾಹರ್ಲಾಲ್ ನೆಹರು ಮೆಡಿಕಲ್ ಕಾಲೇಜ್ ಅಂತ ಬಿಡ್ತಾರೆ. ಇದು ಮೊದಲನೇ ಪಾಯಿಂಟ್. ಕ್ಲಿಯರ್ ಆಯ್ತು ಅನ್ಕೋತೀನಿ, ಓಕೆ. ಈಗ ನಾವು 2ನೇ ಪಾಯಿಂಟಿಗೆ ಹೋಗೋಣ. ಇನ್ನೊಂದು ಮಾಕ್ ರಿಸಲ್ಟ್ ಬಿಡ್ತಾರೆ. ಮಾಕ್ ಅಂದರೆ ಪ್ರೊವಿಷನಲ್ ರಿಸಲ್ಟ್ ಆಗಬೇಕು. ಮಾಕ್ ರಿಸಲ್ಟ್ ಮೀನಿಂಗ್ ಏನಾಗುತ್ತೆ ಅಂದರೆ, ಟೆಂಪ್ರರಿ ರಿಸಲ್ಟ್ ಇದೆ, ಯು ಕ್ಯಾನ್ ಆ್ಯಡ್ ಡಿಲೀಟ್ ಅಂತ ಮಾಡಿಫೈ ಅಂತ ಬರುತ್ತೆ. ಬಟ್ ಹಂಗಲ್ಲ, ಪ್ರೊವಿಷನಲ್ ರಿಸಲ್ಟ್ ಆಗಬೇಕು. ಎನಿವೆ ಅವರೆಲ್ಲ ಮಾರ್ಕ್ ಅಂತ ಯೂಸ್ ಮಾಡೋದ್ರಿಂದ ನಾನು ನೀವು ಮಾರ್ಕ್ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ, ಓಕೆ. ಇದು ಪ್ರೊವಿಷನಲ್ ರಿಸಲ್ಟ್. ಇನ್ನೊಂದು ಪ್ರೊವಿಷನಲ್ ರಿಸಲ್ಟ್ ಬರಬೇಕಾ? ಎಸ್, ಎಕ್ಸಾಕ್ಟ್ಲಿ ಬರಬೇಕಾಗತ್ತೆ. ಬಂದಿಲ್ಲ ಅಂದರೆ ಏನಾಗುತ್ತೆ ನೋಡ್ರಿ. ಇದು ಬಂದರೆ ಏನು ಬೆನಿಫಿಟ್ ಹೇಳ್ತೀನಿ, ಬಂದಿಲ್ಲ ಅಂದರೆ ಗೊತ್ತಾಗುತ್ತೆ ನಿಮಗೆ, ಓಕೆ. ಸೊ ನೋಡ್ರಿ ಏನಾಯ್ತು ಈಗ ಕೆಇನಲ್ಲಿ, ಓಕೆ. ಕೆಇನಲ್ಲಿ ಏನಾಯ್ತು ಅಂದರೆ, ಈಗ ಸೀಟ್ಗಳು ಹೆಚ್ಚಳ ಆದವಿಲ್ಲಿ, ಓಕೆ. ಇಲ್ಲೆಲ್ಲ ಭಾಳಷ್ಟು ಸೀಟ್ಗಳು ಹೆಚ್ಚಳ ಅಂದರೆ 450 ಸೀಟ್ಸ್ಗಳು ಹೆಚ್ಚಳ ಆಗಿದೆ, ಓಕೆ. 450 ಸೀಟ್ಗಳು ಹೆಚ್ಚಳ ಆಗಿರುವಂಥದ್ದು. ಈಗ 450 ಪ್ಲಸ್ JJMM ಅಂತ ಕೆಲವು ಸೀಟ್ಗಳು ಪರ್ಸೆಂಟೇಜ್ ಪ್ರಕಾರ ಬರ್ತವೆ. 450 ಅಧಿಕ ಸೀಟ್ಗಳು ಹೆಚ್ಚಳ ಆಗಿವೆ. ಈಗ ಏನಾಗುತ್ತೆ ಈಗ ನೋಡಿರಿ, ಇಲ್ಲಿ ಜನರಲ್ ಮೆರಿಟ್ ಸೀಟ್ ಆಗಿರ್ಬೋದು, ನಾನೆಲ್ಲ ತೋರಿಸ್ತಾ ಇದ್ದೀನಿ, ಕನ್ಫ್ಯೂಸ್ ಮಾಡಬಾರ್ದು. ಇಲ್ಲಿ ಜನರಲ್ ಇದು 1.5 lakh ಸೀಟ್ ಅಂದ್ಕೊಳ್ಳಿ, ಇದು ಪ್ಯೂರ್ ಗೌರ್ಮೆಂಟ್ ಸೀಟ್, ಓಕೆ. ಆಮೇಲೆ ಇಲ್ಲಿ 12 lakh ಆಗಿರ್ಬೋದು, ಆಮೇಲೆ ಇಲ್ಲಿ 16 ಆಗಿರ್ಬೋದು, 20 ಆಗಿರ್ಬೋದು, 22 ಆಗಲಿ, 25 lakh ಸೀಟ್ ಆಗಲಿ. ಮತ್ತು ಆಮೇಲೆ ಇಲ್ಲಿ ಕೆಲವು ವಿದ್ಯಾರ್ಥಿಗಳು ಇವ್ರಿಗೆ ಒಟ್ಟ ಸೀಟ್ ಅಲೋಟ್ ಆಗಿಲ್ಲ, ಇವ್ರಿಗೆ ಏನೂ ಸೀಟ್ ಅಲೋಟ್ ಆಗಿಲ್ಲ, ಓಕೆ. ಯೂಸಲಿ ಅಲೋಟ್ ಆಗಿಲ್ಲ, ಇಷ್ಟು ಜನ ಇರ್ತಾರೆ. ಸೀಟ್ ಹೆಚ್ಚಳ ಆದಮೇಲೆ ಇವರು ಇನ್ನೊಂದು ಸಲ ರೀರನ್ ಮಾಡಿದ್ರೆ, ಮಕ್ಕಳ ಹಿತದೃಷ್ಟಿಯಿಂದ ಹೇಳ್ತಾ ಇದ್ದೀನಿ, ಹೆಚ್ಚಳ ಆಗಿದೆ ಈಗ ಆಲ್ರೆಡಿ. ಸೊ ಈಗ ರೀರನ್ ಮಾಡಿದ್ರೆ ಏನು ಬೆನಿಫಿಟ್ ಆಗುತ್ತೆ? ರೀರನ್ ಮಾಡಿದ್ರೆ
ಸೀಟ್ ಅಂತೂ ಆಲ್ರೆಡಿ ಹೆಚ್ಚಳ ಆಗಿದೆ. ಸೊ ಏನು ಪಾಸಿಬಲ್ ಇದೆ? ಯಾವ ವಿದ್ಯಾರ್ಥಿಗಳಿಗೆ 1,000 ಅಥವಾ 2,000ರಿಂದ ಸೀಟ್ ದೊರಕಿಲ್ವೋ ಅವ್ರು ಯೂಸಲಿ 12 ಲ್ಯಾಕ್ ಎಲ್ಲ ಹಾಕೋಂಗಿರಲ್ಲ. ಯೂಸಲಿ ಬಜೆಟ್ ಪ್ರಕಾರ ಹಾಕ್ಕೊಳ್ತಾರೆ ಯೂಸಲಿ. ಸೊ ಅವ್ರ ಬಜೆಟ್ ಇಲ್ಲ, 12 ಲ್ಯಾಕ್ ಹಾಕಿಲ್ಲ, ಬಟ್ ಅವ್ರಿಗೆ ಏನೊಂದು ಹೋಪ್ ಇದೆ, ನನಗೆ 3ನೇ ರೌಂಡಲ್ಲಿ ನನಗೆ ಸೀಟ್ ಸಿಗ್ಬೋದು ಅಂತ ಒಂದು ಹೋಪ್ ಇರೋ ಕಾರಣದಿಂದಾಗಿ ಅವ್ರು ಒಟ್ಟಾಗಿ 12 ಲ್ಯಾಕ್ ಹಾಕಿಲ್ಲ, ಅದು ಬಜೆಟ್ ಪ್ರಕಾರನೇ ಹಾಕಿಲ್ಲ ಅಂದ್ಕೊಳ್ಳಿ, ಆಯಿತಾ. ಸೊ ಈ ಸೀಟ್ ಅಲೋಟ್ ಆಗದೇ ಇದ್ದದ್ದು ಅವರಿಗೆ 1 ಅಥವಾ 2,000 ಡಿಫ್ರೆನ್ಸ್ ಇದ್ದರೆ ಅಥವಾ ಕ್ಯಾಟಗರಿ ವೈಸ್ ಇನ್ನೂ ಸ್ವಲ್ಪ ಕಟ್ ಆಫ್ ಹೆಚ್ಚಳನೂ ಆಗ್ಬೋದು. ಈಗ ಹೇಳ್ತಾ ಇದ್ದೀನಿ, ನನ್ನ ಅಂದಾಜು ಪ್ರಕಾರ ಹೇಳ್ತಾ ಇದ್ದೀನಿ, ಈ ವಿದ್ಯಾರ್ಥಿಗಳಿಗೆ ಜನರಲ್ ಮೆರಿಟ್ ಸಿಗಬಹುದು. ಓಕೆ, ಇವರಿಗೆ ಜನರಲ್ ಮೆರಿಟ್ ಸಿಗಬಹುದು ಸಾಧ್ಯತೆ ಇದೆ. ಅಥವಾ ಇವರಿಗೆ ಬೇಕಾದರೆ JJM ಇವರಿಗೇನಪ್ಪ ಅಂದರೆ ಈ ಒಂದು JJM ಇದು ಯಾವುದೋ 3,000 ಮಠ ಏನಿದೆ ಹುಬ್ಳಿ ಕಾಲೇಜು, ಓಕೆ, ಅದೂ ಸಹ ಯೂಸಲಿ ಸಿಗುವಂಥ ಸಾಧ್ಯತೆ ಇದೆ ಒಂದೆಲ್ಲ ಹಾಕಿದರೆ. ಅಥವಾ ಯಾರಿಗೆ 1.5 ಲ್ಯಾಕ್ ಸಿಕ್ಕಿದ್ದು ಇವರ ರ್ಯಾಂಕಿಂಗ್ ಚೆನ್ನಾಗಿದೆ, ಇವರು ಇಲ್ಲಿ ಸ್ವಿಚ್ ಆಗಬಹುದು. ಓಕೆ, ಪ್ಯೂರ್ ಗೌರ್ಮೆಂಟಿಗೆ ಸ್ವಿಚ್ ಆಗ್ಬೋದು. ಆವಾಗ ಇಲ್ಲಿ ಏನು ಸೀಟ್ ಉಳಿತ ನೋಡ್ರಿ, ಇವೇನು ಸೀಟ್ ಉಳಿತಾವಲ್ಲ, ಎಷ್ಟು ಜನ ಸ್ವಿಚ್ ಆಗ್ತಾರೆ ಆ ವಿದ್ಯಾರ್ಥಿಗಳು ಈ 12 ಲ್ಯಾಕ್ ಅಂದರೆ ನಿಯರ್ ಇರುವಂಥ ವಿದ್ಯಾರ್ಥಿಗಳಿಗೆ ಅಲ್ಲಿ ಕೆಲವು ವಿದ್ಯಾರ್ಥಿಗಳು ಸ್ವಿಚ್ ಆಗ್ಬೋದು. ಎಷ್ಟು ಜನ ಖಾಲಿ ಆಗುತ್ತೋ ಅಷ್ಟು ಜನ ಸ್ವಿಚ್ ಆಗ್ತಾರೆ. ಇಲ್ಲಿ ಎಂಟಿ ಆದಮೇಲೆ 16 ಸ್ವಿಚ್ ಆಗ್ಬೋದು, 20 ಸ್ವಿಚ್ ಆಗ್ಬೋದು, 22 ಸ್ವಿಚ್ ಆಗ್ಬೋದು, 25 ವಿದ್ಯಾರ್ಥಿಗಳು ಸ್ವಿಚ್ ಆಗಿದರೆ ಇಲ್ಲಿನೋ ಸೀಟ್ ಏನಪ್ಪ ಅಂದರೆ ಎಂಟಿ ಆಗ್ತವೆ. ಈ ಸೀಟುಗಳು ಏನಾಗ್ಬೋದು, ಯಾರಿಗೆ ಒಟ್ಟಾಗಿ ಸೀಟ್ ಅಲೋಟ್ ಆಗಿಲ್ಲ, ಒಂದು ರ್ಯಾಂಕಿಂಗ್ ಅವ್ರದ್ದು ಹೆಚ್ಚಳವಾಗಿದೆ, ಭಾಳ ಒಂದು 3 ಲಕ್ಷ 4 ಲಕ್ಷ 5 ಲಕ್ಷ ಹಿಂಗೆ ಹೆಚ್ಚಾಗಿರುತ್ತೋ ಆ ವಿದ್ಯಾರ್ಥಿಗಳಿಗೆ ಇಲ್ಲಿ ಸೀಟುಗಳು ಸಿಗುವಂತಹ ಸಾಧ್ಯತೆ ಇರುತ್ತೆ, ನೋಡೋರು ಸಿಗುತ್ತೆ. ಈ ಪ್ರಕ್ರಿಯೆ ಆದರೆ ಇನ್ನೊಂದು ಪ್ರೊವಿಷನಲ್ ರಿಸಲ್ಟ್ ಬಂದರೆ ಯಾರಿಗೆ ಸೀಟ್ ಸಿಕ್ಕಿಲ್ಲ ಫೈನಲಿ ಏನು ಸೀಟ್ ಸಿಕ್ಕಂಗೆ ಆಗುತ್ತೆ, ಆಯಿತಾ. ಈ ಸೀಟ್ ಸಿಗದೇ ಇರುವಂಥ ವಿದ್ಯಾರ್ಥಿಗಳ ವಿಚಾರ ಏನಿರುತ್ತೆ, ನಮಗೆ ಸೀಟ್ ಸಿಕ್ಕಿಲ್ಲ, ನನ್ನ ಮಗ ಅಥವಾ ಮಗಳಿಗೆ ನಾನು ಸೀಟ್ ಬೇಕಂತೇಳಿ MCCನಲ್ಲಿ ಹೋಗುವಂಥ ವಿಚಾರದಲ್ಲಿ ಇದ್ದರು. ಬಟ್ ಈಗ ಸೀಟ್ ಸಿಕ್ಕರೆ ಏನಾಗುತ್ತೆ ನೋಡಿ, ಲಾಜಿಕ್ ಇದೆ, ಯಾರಿಗೆ 22 ಲ್ಯಾಕ್ ಸಿಕ್ಕಿರುತ್ತೆ 12 ಲ್ಯಾಕ್ ಸೀಟ್ ಸಿಕ್ಕ ನಂತರ MCCಗೆ ಹೋಗುವಂಥ ನಿರ್ಧಾರ ಬಿಡ್ತಾರೆ, ಆಯಿತಾ. MCCನಲ್ಲಿ ಹಾಕೋದು ತಪ್ಪುತ್ತೆ. ಸೀಟೇ ಸಿಕ್ಕಿಲ್ಲ ಅವರಿಗೆ 22 ಲ್ಯಾಕ್ ಸಿಕ್ಕರೆ ಮೇ ಬಿ ಇಲ್ಲೇ ಸ್ವಿಚ್ ಆಗ್ಬೋದು, ಅಥವಾ MCCನಲ್ಲಿ ಬೇಕಾದರೆ ಟ್ರೈ ಮಾಡಿ. ಒಟ್ಟಲ್ಲಿ ಇನ್ನೊಂದು ಮಾರ್ಕ್ ರಿಸಲ್ಟ್ ಬಂದರೆ ಒಂದು ಸ್ಯಾಟಿಸ್ಫೈಡ್ ರಿಸಲ್ಟ್ ಬರುವಂಥದ್ದು. ಓಕೆ, ಇದು ಕ್ಲಿಯರ್ ಆಯ್ತು ಅನ್ಕೋತೀನಿ ನಿಮಗೆ. ಒಂದು ವೇಳೆ ಇನ್ನೊಂದು ಸಲ ಮಾರ್ಕ್ ರಿಸಲ್ಟ್ ಮಾಡೇ ಇಲ್ಲ ಅಂದರೆ ಈ ಪ್ರಕ್ರಿಯೆನೇ ನಡೆಯಲ್ಲ. ಇಲ್ಲಿ ಸೀಟ್ ಸಿಗದೇ ಇದ್ದವರು MCCಗೆ ಹೋಗಿ ಆ ಕಡೆ ಆದರೆ ಅವ್ರಿಗಿಂತ ಕಡಿಮೆ ರ್ಯಾಂಕ್ ಇರೋರಿಗೆ 12 ಲ್ಯಾಕ್ ಸೀಟ್ ಸಿಕ್ಕರೆ ಯೂಸಲಿ ಅನ್ಯಾಯ ಆಗುವಂಥದ್ದು, ಅಥವಾ ಬೇಕಾಗಿರುವಂಥ ಕಾಲೇಜ್ ಸಿಕ್ಕರೆ ಯೂಸಲಿ ಅನ್ಯಾಯ ಆಗುತ್ತೆ. ಸೊ ಹಾಗಾಗಿ ಮಾಡಲ್ಲ. ಇನ್ನೊಂದು ಸಲ ಮಾರ್ಕ್ ರಿಸಲ್ಟ್ ಬಂದರೆ ಈ ಒಂದು ಪ್ರಕ್ರಿಯೆ ಪ್ರಕಾರ ಫೈನಲ್ ರಿಸಲ್ಟ್ ಆಗುವಂಥದ್ದು. ಫೈನಲ್ ಅಂತಲ್ಲ, ಇದು 2ನೇ ಮಾರ್ಕ್ ರಿಸಲ್ಟ್ ಅವ್ರ ಪ್ರಕಾರ. ಓಕೆ, ಇದು ಕ್ಲಿಯರ್ ಆಯ್ತು ಅನ್ಕೋತೀನಿ. ಡನ್. ಒಂದು ವೇಳೆ ಇನ್ನೊಂದು ಸಲ ರಿಸಲ್ಟ್ ಬಂದು ಈ ಒಂದು ಪ್ರಕ್ರಿಯೆ ಆಗುತ್ತೆ, ರೈಟ್. ಒಂದು ವೇಳೆ ಮಾಡಿಲ್ಲ ಅಂದರೆ ಏನಾಗುತ್ತೆ, ಇದು ಮಾಡಿಲ್ಲ ಅಂದರೆ ಇದು ನಡೆಯಲ್ಲಪ್ಪ ಅಂತಂದ್ರೆ ಯಾರಿಗೆ ಸೀಟ್ ಸಿಕ್ಕಿಲ್ಲ ಅವರೆಲ್ಲ MCCಗೆ ಹೋಗ್ತಾರೆ. MCC ಆಮೇಲೆ ಈ ಕಡೆ ಫೈನಲ್ ರಿಸಲ್ಟಲ್ಲಿ ಅವ್ರು ಇರೋಲ್ಲ. ಓಕೆ, ಇಲ್ಲಿ ನೀ ರಿಸಲ್ಟ್ ಅಲ್ಲಿ ಮತ್ತು ಅಲ್ಲಿ ಇರೋಲ್ಲ, ಅಲ್ಲಿ ಆ ಕಡೆ ಹೋಗ್ಬೇಕಾಗತ್ತೆ ಅವ್ರು. ಸೊ ಮಾಡಿಲ್ಲ ಅಂದರೆ ವಿದ್ಯಾರ್ಥಿಗಳೇನಪ್ಪ ಅಂದ್ರೆ ಲಾಸ್ ಆಗುತ್ತೆ. ಸೊ ಹಾಗಾಗಿ ಇನ್ನೊಂದು ಮಾರ್ಕ್ ರಿಸಲ್ಟ್ ನಡೆಸೋದು ಸೂಕ್ತ, ನಡೆಸಲೇಬೇಕಾಗತ್ತೆ. ಭಾಳಷ್ಟು ಅಧಿಕಾರಿಗಳು ಆಲ್ರೆಡಿ ಇದ್ದಾರೆ, ಅಡ್ವೈಸ್ ಮಾಡ್ತಾರೆ, ಡೈರೆಕ್ಟ್ರಿಗೆ ಅನುಭವಂತ ಅಧಿಕಾರಿಗಳಿದ್ದಾರೆ, ಈ ರೀತಿ ಡೆಫಿನೆಟ್ಲಿ ಮಾಡಲೇಬೇಕು, ಮಾಡೇ ಮಾಡ್ತಾರೆ. ಓಕೆ, ನೆಕ್ಸ್ಟ್ ಪಾಯಿಂಟ್ ಏನಂತಂದರೆ MCCದು ರಿಸಲ್ಟ್ ಬಂದ ಮೇಲೆ ಏನಾಗ್ಬೋದು. MCC ರಿಸಲ್ಟ್ ಬಂದ ಮೇಲೆ ಏನಾಗುತ್ತೆ, ಇಲ್ಲಿ ಕೆಲವು ಜನ ಆಲ್ರೆಡಿ ಸೀಟ್ನಲ್ಲಿ ಹಾಕ್ಕೊಂಡಿರ್ತಾರೆ. ಇಲ್ಲಿ MT ಆಗಿರುವಂಥದ್ದು ಆಲ್ರೆಡಿ MCC ರಿಸಲ್ಟ್ ಫೈನಲಿ ಬಂದಾಗ ಎಲ್ಲ ಫಿಲ್ ಆಗುತ್ತೆ. ನಮ್ಮ ಹತ್ರ ಕರ್ನಾಟಕ ವಿದ್ಯಾರ್ಥಿಗಳು ಸಹ ಅಲ್ಲಿ ಹಾಕ್ಕೊಂಡಿರ್ತಾರೆ. ನಮ್ಮ ಹತ್ರ ಆಲ್ರೆಡಿ KEದು ಏನು ರಿಸಲ್ಟ್ ಬಂದಿದೆ, KEದು 2ನೇ ಮಾರ್ಕ್, ಸೆಕೆಂಡ್ ಮಾರ್ಕ್ ಬಂದಾಗ ಇಲ್ಲಿನೂ ಏನಪ್ಪ ಅಂದರೆ ವಿದ್ಯಾರ್ಥಿಗಳಿದ್ದಾರೆ, ಇಲ್ಲಿನೂ ವಿದ್ಯಾರ್ಥಿಗಳಿದ್ದಾರೆ. ಯಾರಿಗೆಲ್ಲ 22 ಲ್ಯಾಕ್ ಆಗಿರ್ಬೋದು, 20 ಲ್ಯಾಕ್ ಆಗಿರ್ಬೋದು, ಅಥವಾ 12 ಲ್ಯಾಕ್ ಆಗಿರ್ಬೋದು, ಅಥವಾ ಯಾರಿಗೆ, ಅಥವಾ ಇವನ್ ಜನರಲ್ ಮೆರಿಟ್ ಗೌರ್ಮೆಂಟ್ ಆಗಿರ್ಬೋದು, ಯಾವುದೇ ಆಗಲಿ, ಒಟ್ಟಾಗಿ ಗೌರ್ಮೆಂಟ್ ಭಾಳ ಕಡಿಮೆ ಈ ಸೀಟ್ ಸಿಕ್ಕುವಂಥವ್ರಿಗೆ ಇಲ್ಲಿ ನಿಮಗೆ ಓವರಾಲಿ ಆಲ್ಮೋಸ್ಟ್ ಆಲ್ 20 ಲ್ಯಾಕ್ ಆಗುತ್ತೆ ಅಂದ್ಕೊಳ್ಳಿ. ಇಲ್ಲಿ 20 ಲ್ಯಾಕ್ ಅದು ಇದು ಕಡಿಮೆ ಆಗ್ಬೋದು, ಕಾಮನ್ ವಿತ್ ಹಾಸ್ಟೆಲ್ ಕಂಪೇರ್ ಮಾಡಿದ್ರೆ ಇಲ್ಲಿ ಕಡಿಮೆ ಆಗುತ್ತೆ ಬಜೆಟ್. ಓಕೆ, ಸೊ ಹಾಗಾಗಿ ಇಲ್ಲಿನ ವಿದ್ಯಾರ್ಥಿಗಳು ಇಲ್ಲಿ ಕ್ವಿಟ್ ಮಾಡಿ ಎಲ್ಲರೂ ಇಲ್ಲಿ ಸ್ವಿಚ್ ಆಗ್ಬೋದು. ಓಕೆ, ಅಂದರೆ ಈ ಕಡೆ ಅಡ್ಮಿಷನ್ ತೊಗೊಳ್ಬೋದು. ತೊಗೊಂಡಾಗ ಏನಾಗುತ್ತೆ, ಇಲ್ಲಿ ಸೀಟ್ಗಳು ಅವಾಗ ಖಾಲಿ ಉಳಿತಿಲ್ಲಿ. ಇಲ್ಲಿ ಸೆಕೆಂಡ್, ಇಲ್ಲಿ ನಮ್ಮ ಹತ್ರ KEನಲ್ಲಿ ಏನಾಗುತ್ತೆ ಅಂದರೆ ಸೀಟುಗಳು ಖಾಲಿ ಆಗ್ತವೆ. ಇಲ್ಲಿ ಯಾಕಂದರೆ ಎಲ್ಲ ಖಾಲಿ ಆಗಲ್ಲ, ಇಲ್ಲಿಂದಲ್ಲಿ ಸ್ವಿಚ್ ಆದರೆ ಅವ್ರ ಸೀಟ್ಗಳು ಇಲ್ಲಿ MT ಆಗ್ತವೆ, ರೈಟಾ.
ಇದನ್ನು ಏನು ಮಾಡ್ತಾರೆ, ಇನ್ನೊಂದು ಸಲ ರೀರನ್ ಮಾಡುವಂಥದ್ದು. ಇನ್ನೊಂದು ಸಲ ಏನಪ್ಪ ಅಂದರೆ ಪ್ರೊಸೆಸಿಂಗ್ ಮಾಡ್ತಾರೆ, ಇನ್ನೊಂದು ಸಲ ರೀರನ್ ಮಾಡ್ತಾರೆ. ಇನ್ನೊಂದು ಸಲ ರೀರನ್ ಮಾಡಿದಾಗ ಆವಾಗ ಕೆ ಇದು ಸೆಕೆಂಡ್ ಫೈನಲ್ ರಿಸಲ್ಟ್ ಬರುತ್ತೆ. ಇದು ಅಕ್ಯುರೇಟ್ ಆಗಿ ರಿಸಲ್ಟ್ ಅವಾಗ ಬರುವಂಥದ್ದು. ಯಾಕಂದ್ರೆ ಈ ಕಡೆ ಸ್ವಿಚ್ ಆದ ನಂತರ ಆಟೋಮೆಟಿಕ್ಲಿ ಇಲ್ಲಿ ಏನಾಗುತ್ತೆ, ಅವಾಗ ಯಾರಿಗೆ 22 ಲ್ಯಾಕ್ ಆಗಲಿ ಹೈಯರ್ ಪೇಮೆಂಟ್ ಸಿಕ್ಕಿಲ್ಲ ಆ ವಿದ್ಯಾರ್ಥಿಗಳಿಗೆ ಸಿಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ಈ ಒಂದು ಪ್ರಕ್ರಿಯೆ ಇದು ಯಾವಾಗ ಆಗುತ್ತಂದರೆ ಇಲ್ಲಿ ಕಂಪಲ್ಸರಿ ಮಾರ್ಕ್ ಇನ್ನೊಂದು ಸಲ ರಿಸಲ್ಟ್ ಬಿಟ್ಟರೆ ಇದು ಇಲ್ಲಿ ಪರ್ಫೆಕ್ಷನ್ ಬರುತ್ತೆ, ನೋ ಡೌಟ್. ಓಕೆ, ಇದು ಒಂದು. ಆಮೇಲೆ ಇದು ಬಂದ ಮೇಲೆ ಏನು ಮುಂದಿನ ಸ್ಟೆಪ್ ಏನು, ಸೀಟ್ ಕ್ಯಾನ್ಸಲೇಷನ್ ಪ್ರಕ್ರಿಯೆ. ಸೀಟ್ ಕ್ಯಾನ್ಸಲೇಷನ್ ಪ್ರಕ್ರಿಯೆ ಬಗ್ಗೆ ಹೇಳಬೇಕು ಅಂತಂದರೆ ರೂಲ್ಸ್ ಪ್ರಕಾರ ನಮ್ಮ ಹತ್ರ ಏನಿರ್ತಂದರೆ R1, ಆಮೇಲೆ ರೌಂಡ್ 1, ರೌಂಡ್ 2, ಮಾಪ್ ಅಪ್, ಆಮೇಲೆ ಸ್ಟ್ರೇ ವೇಕೆನ್ಸಿ. ರೌಂಡ್ 1, ರೌಂಡ್ 2 ಮುಗಿದ ಮೇಲೆ ಮುಂದೆ ಒಟ್ಟಾಗಿ ರೌಂಡೇ ನಡೆಸಲ್ಲಪ್ಪ ಅಂದರೆ ಕಾಷನ್ ಡಿಪಾಸಿಟ್ ಮುಟ್ಟುಗಳು ಹಾಕ್ಕೊಳ್ತಾರೆ ಕಾಮನ್ಲಿ. ಬಟ್ ನೀವು ಯಾವಾಗ ಮೂರನೇ ಒಂದು ರೌಂಡ್ ಮಾಪಾಪ್ ರೌಂಡಿಗೆ ಸ್ವಿಚ್ ಹಾಕ್ತೀರಿ ಅನ್ನಂಗಿತ್ತು ಅಂದರೆ ಕಂಪಲ್ಸರಿ ಏನು ಮಾಡಬೇಕಾಗತ್ತೆ, ಇಲ್ಲಿ ಒಂದು ನಡುವೆ ಒಂದು ಪ್ರಕ್ರಿಯೆ ಮಾಡಬೇಕಾಗತ್ತೆ. ಏನಪ್ಪ ಅಂದರೆ ಸೀಟ್ ಕ್ಯಾನ್ಸಲೇಷನ್ ಪ್ರಕ್ರಿಯೆನ ಮಾಡಲೇಬೇಕಾಗತ್ತೆ. ಮಾಡ್ತಾರೆಲ್ಲ ಗೊತ್ತಿಲ್ಲ, ರೂಲ್ಸ್ ಹೇಳ್ತಾ ಇದ್ದೀನಿ, ಮಾಡಲೇಬೇಕಾಗತ್ತೆ. ಅಂದರೆ ಯಾರಿಗೆ ರೌಂಡ್ 1ನಲ್ಲಿ ಅಥವಾ ರೌಂಡ್ 2ನಲ್ಲಿ ಸೀಟ್ ಸಿಕ್ಕಿದ್ದು ನಿಮಗೆ ಇಷ್ಟನೇ ಇಲ್ಲ ಅಂತ ಅಂದ್ಕೊಳ್ಳಿ, ಬಂದು ಕ್ಯಾನ್ಸಲ್ ಮಾಡ್ಕೊಳ್ಳಿ ಅಂತ ಯೂಸಲಿ ಏನಪ್ಪ ಅಂತಂದರೆ ಒಂದು ನೋಟಿಫಿಕೇಷನ್ ಬರಬೇಕಿಲ್ಲಿ. ಕ್ಯಾನ್ಸಲ್ ಅಂದರೆ ಅವ್ರು ಏನು ಪೆನಲ್ಟಿ ಹಾಕ್ತಾರೋ ಕಾಮನ್ಲಿ 10,000 ಇರುತ್ತೆ, ಅವ್ರ ಮೇಲೆ ಡಿಪೆಂಡ್ ಆಗಿರೋದು ಡೈರೆಕ್ಟರ್. 15 ಮಾಡ್ಬೋದು, 20 ಮಾಡ್ಬೋದು, 25,000 ಪೆನಲ್ಟಿ ಮಾಡ್ಬೋದು, ಇಟ್ಸ್ ಅಪ್ ಟು ಹಿಮ್. ಬಟ್ ಇಲ್ಲಿ ಸೀಟ್ ಕ್ಯಾನ್ಸಲ್ ಆದಾಗ ಏನಾಗುತ್ತೆ, ಇಲ್ಲಿ ಸೀಟ್ ಕ್ಯಾನ್ಸಲ್ ಎಷ್ಟು ಸೀಟ್ಗಳು ಕ್ಯಾನ್ಸಲ್ ಆಗ್ತವೆ, ಓಕೆ, ಎಷ್ಟು ಸೀಟ್ಗಳು ಕ್ಯಾನ್ಸಲ್ ಆಗ್ತವೆ ಆ ಸೀಟ್ಗಳೆಲ್ಲ ಏನಪ್ಪ ಅಂದರೆ ಅಲ್ಲಿ ಅವೈಲೇಬಲ್ ಆಗ್ತವೆ. ಮತ್ತು ಮ್ಯಾನೇಜ್ಮೆಂಟ್ ಫೀಸ್ ಆಗಿರ್ಬೋದು ಅವು ಅವೈಲೇಬಲ್ ಆಗ್ತವೆ. ಮತ್ತು ಕನ್ವರ್ಷನ್ ಆಗಿರುವಂಥದ್ದು NRI ಟು ಮ್ಯಾನೇಜ್ಮೆಂಟ್ ಕನ್ವರ್ಷನ್ ಸೀಟ್ಗಳು ಯೂಸಲಿ ಉಳಿತವೆ. ಇವೆಲ್ಲ ಸೀಟ್ಗಳು ಎಲ್ಲಿ ಹೋಗ್ತಾವೆ ಅಂದರೆ ಮಾಪಾಪ್ ರೌಂಡಿಗೆ ಸ್ವಿಚ್ ಆಗ್ತವೆ. ಅಂದರೆ ನಂದು ರೆಕಮೆಂಡೇಶನ್ ಸೀಟ್ ಕ್ಯಾನ್ಸಲೇಷನ್ ಪ್ರಕ್ರಿಯೆ 2 ರೌಂಡ್ ಆದ ನಂತರ ಇರಲಿ. ಯಾಕಂದರೆ ನಾನು ನೋಡಿರುವ ಹಾಗೆ ಕೆಲವೊಬ್ಬರು 12 ಲ್ಯಾಕ್ ಆಗುತ್ತೆ ಅಂದ್ಕೊಂಡು ಹಾಕಿರ್ತಾರೆ. ಬಟ್ ಈಗ ಗೊತ್ತಾಗುತ್ತೆ 12 ಲ್ಯಾಕ್ ಪೇ ಮಾಡೋದು ಪ್ರತಿ ವರ್ಷ ಆಗಲ್ಲ. ಪೇರೆಂಟ್ಸ್ ಕಾಷನ್ ಡಿಪಾಸಿಟ್ ತುಂಬಿದ ಮೇಲೂ ಸಹ ಮಕ್ಕಳೇನು ಮಾಡ್ತಾರೆ, ಆತಂಕದಲ್ಲಿ ನಮಗೆ ಸೀಟ್ ಸಿಕ್ಕಿಲ್ಲ ಅಥವಾ ನಾನು ಹಾಕಿದ ಮೇಲೆ ನಂತರ ನಮ್ಮ ಪೇರೆಂಟ್ಸ್ ಕೊಡ್ತಾರೆ ದುಡ್ಡು ಅಂದ್ಕೊಂಡು 22 ಲ್ಯಾಕು 25 ಲ್ಯಾಕ್ ಹಾಕಿರ್ತಾರೆ. ಬಟ್ ಈಗ ಅವರಿಗೆ ಆಗಲ್ಲ. ಫೈನಲಿ ಅವರಿಗೆ ರಿಸಲ್ಟ್ ಸಿಕ್ಕಿದೆ. ಯೂಸಲಿ ಪೇರೆಂಟ್ಸ್ಗಳು ಗಮನಕ್ಕೆ ಹೆಚ್ಚಿಗೆ ಬರಲ್ಲ. ಕೆಲವು ಮಕ್ಕಳು ಸ್ವಲ್ಪ ಅಡ್ವಾನ್ಸ್ ಇದ್ರೆ, ಕೆಲವು ಪೇರೆಂಟ್ಸ್ ಗೊತ್ತಿರುತ್ತೆ, ಸೊ ಆದರೂ ಸಹ ಯಾರೋ ದುಡ್ಡು ಕೊಡ್ತಾರೆ ಅಂತೇಳಿ 22 ಲ್ಯಾಕ್ ಹಾಕ್ಕೊಂಡಿರ್ತಾರೆ. ಈಗ ಅವ್ರಿಗೆ ಏನಾದರೂ ಆಗಲ್ಲ. ಕೆಲವು ಕಡೆ ಸಾಲ ತೆಗಿಬೋದು ಅಂದ್ಕೊಂಡು ಮಾಡಿರ್ತಾರೆ, ಈಗ ಪ್ರೆಸೆಂಟ್ ಅವರದ್ರಲ್ಲಿ ಫೇಲ್ ಆಗಿರ್ತಾರೆ. ಆ ಸಂದರ್ಭದಲ್ಲಿ 1 ಲಕ್ಷ ಕಾಷನ್ ಡಿಪಾಸಿಟ್ ಕಾಮನ್ಲಿ ಹೋಗಲಿ ಅಂತ ಸೈಜಲ್ಲಿ ಕಾಮನ್ಲಿ ಮಾಡುವಂಥದ್ದು. ಬಟ್ ಏನಿದೆ ಅವ್ರ ಕಾಷನ್ ಡಿಪಾಸಿಟ್ ಪೆನಲ್ಟಿ ಎಷ್ಟು ಕೊಡುತ್ತೆ, ಎಷ್ಟು ತೊಗೊಳ್ತಾರೆ ಅವ್ರಿಗೆ ಬಿಟ್ಟಿರುವಂಥದ್ದು. ಬಟ್ ಈ ಒಂದು ಪ್ರಕ್ರಿಯೆ ಬರಬೇಕು, ಬರುತ್ತೋ ಬರಲ್ಲ ಗೊತ್ತಿಲ್ಲ. ನಾನು ಪ್ರತಿ ವರ್ಷದ ರೂಲ್ಸ್ ಹೇಳ್ತಾ ಇದ್ದೀನಿ. ಸೀಟ್ ಕ್ಯಾನ್ಸಲೇಷನ್ 2 ರೌಂಡ್ ಆದಮೇಲೆ ಕಾಮನ್ಲಿ ಇರುತ್ತೆ. ಮೊದಲನೇ ರೌಂಡ್ ಆಗಿರ್ಬೋದು, 2ನೇ ರೌಂಡಲ್ಲಿ ಇಷ್ಟ ಇದ್ದರೆ ಕ್ಯಾನ್ಸಲ್ ಮಾಡ್ಕೊಳ್ಳಿ ಅಂತ ಬರುತ್ತೆ. ಅವೆಲ್ಲ ಸೀಟ್ಗಳು ಇನ್ನೊಂದು ರೌಂಡಲ್ಲಿ ರನ್ ಮಾಡುವಂಥ ಪ್ರಕ್ರಿಯೆ ಕಾಮನ್ಲಿ ಮಾಪಾಪ್ ರೌಂಡಲ್ಲಿ ಬರುತ್ತೆ. ಓಕೆ, ಸೊ ಎಕ್ಸ್ಪೆಕ್ಟ್ ಮಾಡ್ಬೋದು. ನಾನು ಹೇಳ್ತಾ ಇದ್ದೀನಿ ರೂಲ್ಸ್ ಇಲ್ಲಿ ಮಾಡ್ತಾರೆ ಅಂತ ಹೇಳ್ತಾ ಇಲ್ಲ, ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ. ಓಕೆ, ಸೊ ನೆಕ್ಸ್ಟ್ ಏನಪ್ಪ ಅಂದರೆ ನಮ್ಮ ಹತ್ರ ಬರೋದು ಮಾಪಾಪ್ ರೌಂಡ್. ಈ ಮಾಪಾಪ್ ರೌಂಡಲ್ಲಿ ಸೀಟ್ ಎಲ್ಲಿದೆ, ಯಾರೆಲ್ಲ ಫಸ್ಟ್ ಮತ್ತು ಸೆಕೆಂಡ್ ರೌಂಡಲ್ಲಿ ಸಿಕ್ಕಿರುವಂಥ ವಿದ್ಯಾರ್ಥಿಗಳು ಸೀಟ್ಸ್ ಏನಪ್ಪ ಅಂದರೆ ಇಲ್ಲೆಲ್ಲ ಅವೈಲೇಬಲ್ ಇದೆ. ಅದು ಕೆಲವ್ರು ಏನು ಮಾಡ್ತಾರೆ, ಕೆಲವೊಂದು ಕಾರಣಾಂತರಗಳಿಂದ ವಿದ್ಯಾರ್ಥಿಗಳು ಒಂಥರ ಮೈಂಡ್ ಇರಲ್ರಿ. ಇದು ಕಾಲೇಜ್ ಚೆನ್ನಾಗಿಲ್ಲ, ನಾ ಇನ್ನೊಂದು ಸಲ ಲಾಂಗ್ ಟರ್ಮ್ ಹೋಗ್ತೀನಿ ಅನ್ನೋರ ಸಂಖ್ಯೆನೂ ಇರುತ್ತೆ. ಕೆಲವರಿಗೆ ಒಟ್ಟೆ ಇಷ್ಟನೇ ಆಗಲ್ಲ ಮೆಡಿಕಲ್, ಆಮೇಲೆ ಬಿಟ್ಬಿಡ್ತಾರೆ. ಕೆಲವರು ಮುಂದಿನ ಪ್ರಕ್ರಿಯೆನೇ ಮಾಡಲ್ಲ. ಒಟ್ಟಾಗಿ ಸೀಟ್ ಕ್ಯಾನ್ಸಲ್ ಆಗುತ್ತೆ, ಉಳಿತು. ಒಂದು ಸೀಟ್ ಉಳಿದ್ರು ಸಹ ಮಾಪವರು ನಡೆಸಲೇಬೇಕು ರೀ. ರೂಲ್ಸ್ ಹೆಂಗಂತ ನೋಡ್ರಿ, ಒಂದು ಸೀಟ್ ಉಳಿದ್ರು ಮಾಪವರು ನಡೆಸಲೇಬೇಕು. ಒಂದು ಸೀಟ್ ಉಳಿದಂಥ ಕಾಲೇಜಿಗೆ ತೊಗೋರಿ ಅಂತ ಕೊಡೋಕ್ಕೆ ಬರಲ್ಲ, ರೈಟಾ? ರೂಲ್ ಇಸ್ ಅ ರೂಲ್. ಒಂದು ಸೀಟ್ ಉಳಿದ್ರು ಮಾಪವರು ನಡೀಲೇಬೇಕಂತಂದ್ರೆ ಇನ್ನೊಂದು ಸಲ ಕ್ಯಾನ್ಸಲೇಷನ್ ಮಾಡಿ ಉಳಿದ ಸೀಟ್ ಉಳಿದ್ರೆ ಮತ್ತೆ ಬೇಕಾದವ್ರಿಗೆ ಸೀಟ್ ಸಿಗ್ತದೆ, ಆಯಿತಾ? ಅಂದ್ರೆ ಬೆನಿಫಿಟ್ ಹೇಳ್ತಾ ಇದ್ದೀನಿ. ಇಲ್ಲಿ ಕಾಷನ್ ಡಿಪಾಸಿಟ್ ಬಗ್ಗೆ ಇಲ್ಲಿ ಸ್ವಲ್ಪ ಸೀರಿಯಸ್ ಇರಬೇಕು. ಕಾಷನ್ ಡಿಪಾಸಿಟ್ ಹೆಂಗಾಗ್ತಂದ್ರೆ ನಿಮಗೆ ಬರೀ ಗೌರ್ಮೆಂಟ್ ಸೀಟ್ ಬೇಕಾ, ಅದ್ರದ್ದೇನು ಫೀಸ್ ಇರ್ತೋ ಅದು ತುಂಬ್ರಿ ಅಂತ ಹೇಳ್ತಾರೆ. ಇಲ್ಲ ನೀವು ಗೌರ್ಮೆಂಟ್ ಕೋಟಾ ಸೀಟ್ ಬೇಕಾಗಿತ್ತು ಅಂದರೆ ಹೈಯೆಸ್ಟ್ ಪೇಮೆಂಟ್ ಇರೋದು 1.6 ಲ್ಯಾಕ್ ಏನಿರುತ್ತೆ ಅದನ್ನು ಪೇ ಮಾಡಿದ್ರೆ ಈ ಸೀಟ್ನೂ ಹಾಕ್ಬೋದು, ಈ ಸೀಟ್ನೂ ಹಾಕ್ಕೋಬೋದು. 12 ಲ್ಯಾಕ್ ರೆಡಿ ಇದ್ರಿ, 12 ಲ್ಯಾಕ್ ಪೂರ್ತಿ ಕಂಪ್ಲೀಟ್ಲಿ ಏನಪ್ಪ ಅಂದ್ರೆ ಪೇ ಮಾಡಿರಿ ಅಂತ ಹೇಳಿ. 12 ಲ್ಯಾಕ್ ಅಂದರೆ ಇಲ್ಲಿನೂ ಸೀಟ್ ಹಾಕ್ಕೋಬೋದು, ಇದನ್ನು ಹಾಕ್ಕೋಬೋದು, ಇದನ್ನು ಹಾಕ್ಕೋಬೋದು. ಇಲ್ಲ ನೀವು
22 ಲ್ಯಾಕ್ ಹಂಗಂದ್ರೆ ಹೈಯೆಸ್ಟ್ ಪೇಮೆಂಟ್ ಇರುತ್ತೆ, ಅದನ್ನು ಪೇ ಮಾಡಬೇಕಿಲ್ಲಿ. 22 ಲ್ಯಾಕ್ ನೀವು ಪೇ ಮಾಡಿದ್ರೆ, ಇದು ಕಾಷನ್ ಡಿಪಾಸಿಟ್ ಕೇಳ್ತಾರೆ ಅವ್ರಿಗೆ ಮುಂದೆ. 22 ಲ್ಯಾಕ್ ಪೇ ಮಾಡಿದರೆ ನೀವು ಇದನ್ನು ಹಾಕೋಬೋದು, 12 ಲ್ಯಾಕ್ ಹಾಕ್ಬೋದು, 1.6 ಹಾಕ್ಬೋದು, 16K ಇನ್ನೊಂದು ಆಪ್ಷನ್ ಅಂತ ಹೇಳಿ ಮಾಡ್ಬೋದು. ಓಕೆ, ಮ್ಯಾನೇಜ್ಮೆಂಟ್ ಅಂದರೆ ಮ್ಯಾನೇಜ್ಮೆಂಟ್ ಕಂಪ್ಲೀಟ್ ಏನು ಫೀಸ್ ಇರುತ್ತೋ ಅದ್ರ ಪ್ರಕಾರ ನೀವಲ್ಲಿ 30 ಲ್ಯಾಕ್ ಆಗಿರ್ಬೋದು, ಏನಿರ್ತೋ ಅದನ್ನು ಪೇ ಮಾಡಬೇಕಲ್ಲಿ. ಪೇ ಮಾಡಿದ ಮೇಲೆ ಇದು ಎಲ್ಲನೂ ಬೇಕಾದ್ರೆ ನೀವು ಇಲ್ಲಿ ಆ್ಯಡ್ ಮಾಡ್ಬೋದು. ಹೊಸದಾಗಿ ಯೂಸಲಿ ಆ್ಯಡ್ ಮಾಡೋಕ್ಕೆ ಬಿಟ್ಟಾಗ ಎಷ್ಟು ಸೀಟ್ ಉಳಿದಿರ್ತವೆ, ಸೀಟ್ ಮ್ಯಾಟ್ರಿಕ್ಸ್ ಯೂಸಲಿ ನೀವು ಹಾಕ್ಬೋದು ಅವಾಗ. ಸೊ ಮಾಪಪ್ ರೌಂಡಲ್ಲಿ ಕಾಷನ್ ಡಿಪಾಸಿಟ್ ಸಂಬಂಧಪಟ್ಟಾಗ ಇದು 1 ಲಕ್ಷದಿಂದ ನಡೆಯಲ್ಲ. ಕಾಷನ್ ಡಿಪಾಸಿಟ್ ಕಾಮನ್ಲಿ ಮಾಪಪ್ ರೌಂಡಾಗ ಎಂಟೈರ್ ಫೀಸ್ ಅಡ್ವಾನ್ಸ್ ಕೊಡ್ಬೇಕು ನೀವು. ಸೀಟ್ ಸಿಕ್ಕಿಲ್ಲ ಅಂದರೆ ನಿಮಗೆ ರಿಫಂಡ್ ಆಗುತ್ತೆ. ಸೀಟ್ ಸಿಕ್ಕರೆ ಅದು ಆ ಕಡೆ ನೀವು 12 ಲ್ಯಾಕ್ ಹಾಕ್ಕೊಂಡಿಲ್ಲ ನಾನು ಸೀಟ್ ಕ್ಯಾನ್ಸಲ್ ಮಾಡ್ಕೋರಿ ಅಂದ್ರೆ ಆಗಲ್ಲ. 12 ಲ್ಯಾಕ್ ಆ ಕಡೆ ಹೋಗ್ತಾರೆ, ಆಮೇಲೆ ನಿಮಗೆ ಬ್ಯಾನು ಮಾಡ್ತಾರೆ. ಓಕೆ, ಫೈನಲಿ ಲಾಸ್ಟ್ ಅರ್ಥ ಆಯ್ತು ಅನ್ಕೋತಾ ಇದೀನಿ. ಫೈನಲಿ ಲಾಸ್ಟ್ ಒಂದು ಬರೋದೇನು ಸ್ಟೇ ವ್ಯಾಕೆನ್ಸಿಗೆ ಸಂಬಂಧಪಟ್ಟಾಗ ಒಂದು ವೇಳೆ ಮಾಪಪ್ನಲ್ಲಿ ಆದ್ಮೇಲೂ ಏನಾಗುತ್ತೆ ಅಂದರೆ ಮ್ಯಾನೇಜ್ಮೆಂಟ್ ಕೆಲವು ಕಾಲೇಜ್ನಲ್ಲಿ ಸೀಟ್ ಹೋಗಲ್ಲ. 1-2 ಹೋದರೂ ಏನೂ ಇಲ್ಲ, ಮಾಡಲೇಬೇಕು ರೂಲ್ಸ್. ಸ್ಟೇ ವ್ಯಾಕೆನ್ಸಿ ರೌಂಡ್ ನಡೆಸಬೇಕಾಗತ್ತೆ. ಒಂದು ವೇಳೆ ಸೀಟ್ ಉಳಿದ್ರ ಬಟ್ ಇತಿಹಾಸ ತೆಗೆದು ನೋಡಿದ್ರೆ ಯಾವಾಗಲೂ ಉಳಿತವ. 1 ಉಳಿಲಿ 2 ಉಳಿಲಿ ನಡೆಸಲೇಬೇಕಾಗತ್ತೆ, ನಡೆಸ್ಬೋದು. ಸ್ಟೇ ವ್ಯಾಕೆನ್ಸಿ ಯೂಸಲಿ ಮ್ಯಾನೇಜ್ಮೆಂಟ್ ಕೋಟಕ್ಕೆ ಸಂಬಂಧಪಟ್ಟ ಸೀಟು ಭಾಳ ಉಳಿದಿರಬಹುದು, ಭಾಳ ರೇರು. ಜನರಲ್ ಮೆರಿಟ್ ಸೀಟ್ ಉಳಿದಿರ್ಬೋದು, 12 ಲ್ಯಾಕ್ ಉಳಿದಿರ್ಬೋದು, 22 ಲ್ಯಾಕ್ ಉಳಿದಿರ್ಬೋದು, ಅಥವಾ ಮ್ಯಾನೇಜ್ಮೆಂಟ್ ಎಷ್ಟೇ ಉಳಿದ್ರು ಸಹ ದಿಸ್ ವಿಲ್ ಬಿ ದ ಲಾಸ್ಟ್ ರೌಂಡ್. ಓಕೆ ಫೈನ್, ಅವ್ರು ನಡೆಸ್ಬೋದು. ರೂಲ್ಸ್ ಹೇಳ್ತಾ ಇದ್ರಿ, ಡಿಪೆಂಡ್ಸ್ ಆನ್ ನಾವು KA ಡೈರೆಕ್ಟರ್ ಅವ್ರೇನಪ್ಪ ಅಂದ್ರೆ ಯೂಸಲಿ ಏನು ಸ್ಕೆಡ್ಯೂಲ್ ಇರುತ್ತೋ ಅದರೊಳಗಡೆ ಮಾಡುವಂಥ ಪ್ರಯತ್ನ ಯೂಸಲಿ ಮಾಡ್ತಾರೆ. ಓಕೆ, ಸೊ ಎನಿವೆ ನಾನು ಪ್ರತಿ ವರ್ಷ ನಡೆಯುವಂಥ ರೂಲ್ಸ್ ಹೇಳ್ತಾ ಇದ್ದೇನೆ ಇದರಲ್ಲಿ. ಅದು ಕಾಮನ್ಲಿ ಇದೇ ನಡಿಬೇಕು. ನಡೆದ್ರೆ ಏನಾಗುತ್ತೆ ಅಂದರೆ ಪ್ರಾಪರ್ಲಿ ಎಲ್ಲ ಒಂದು ವಿದ್ಯಾರ್ಥಿಗಳಿಗೆ ಆ್ಯಸ್ ಪರ್ ದ ರ್ಯಾಂಕ್, ಆ್ಯಸ್ ಪರ್ ದರ್ ವಿಶ್ ಕಾಮನ್ಲಿ ಸೀಟ್ ಸಿಗ್ಬೋದು, ಒಳ್ಳೆ ರ್ಯಾಂಕ್ ಇದ್ದರೆ. ಓಕೆ, ಅರ್ಥ ಆಯ್ತು ಅನ್ಕೋತಾ ಇದ್ದೀನಿ. ಸೊ ಮ್ಯಾಕ್ಸಿಮಮ್ ನನಗೆ ದಯವಿಟ್ಟು ಶೇರ್ ಮಾಡಿ. ಇದು ನಾನು ಹೇಳ್ತಾ ಇದ್ದೀನಿ, ಈ ರೀತಿ ಆದರೆ ತುಂಬ ಒಳ್ಳೆಯದು. ಓಕೆ, ಬಟ್ ರಿಅರೇಂಜ್ಮೆಂಟ್ ಸಂಬಂಧಪಟ್ಟಂಗೆ ರೂಲ್ಸ್ ಪ್ರಕಾರ ನಾನು ಮಾತಾಡಬೇಕಾಗತ್ತೆ. ಸೊ ಬಟ್ ಅವ್ರು ಬಿಟ್ಟರೆ ಭಾಳಷ್ಟು ಒಳ್ಳೆಯದು. ಬಿಡಲಾರ್ದು ಅವ್ರಿಗೆ, ಯಾಕಂದರೆ ಬಿಡಿ ಅಂತ ನಾನು ಹೇಳಿದ್ರೆ ವಿದ್ಯಾರ್ಥಿಗಳು ಕೆಲವೊಂದು ಇನ್ನೊಂದು ಇರುತ್ತೆ ರೌಂಡ್, ಏನಪ್ಪ ಅಂದರೆ ಗ್ರೂಪ್ ಬೇಡ ಅನ್ನೋರ ಸಂಖ್ಯೆ ಇರುತ್ತೆ. ನಾನು ಬೇಡ ಅಂದರೆ ಇನ್ನೊಂದು ಸಂಖ್ಯೆ ಬೇಕು ಅನ್ನಂಗೆ ಇರುತ್ತೆ. ಹಾಗಾಗಿ ನಾನು ರೂಲ್ಸ್ ಒಂದೇ ಮಾತಾಡೋದು. ಇವನ್ ಡೈರೆಕ್ಟರ್ ಸಹ ರೂಲ್ಸ್ ಪ್ರಕಾರನೇ ಫಾಲೋ ಮಾಡಬೇಕಾಗತ್ತೆ. ಏಕೆ ಓಕೆ ಎನಿವೆ, ಸೊ ವಿಡಿಯೋ ಚೆನ್ನಾಗಿ ಅನಿಸಿದ್ರೆ ಮಾತ್ರ ಲೈಕ್ ಮಾಡಿ, ಮ್ಯಾಕ್ಸಿಮಮ್ ಶೇರ್ ಮಾಡಿ. ಇದೇ ರೀತಿ ಮತ್ತೆ ಅಪ್ಡೇಟ್ ನೀಡ್ತಾ ಇರ್ತೇನೆ. ಓಕೆ, ಸೊ ಮಾತಾಡ್ಸಿಕೊಂಡು ಮುಂದೆ ವಿಡಿಯೋಲಿ. ಚಲೋ, ಟೇಕ್ ಕೇರ್, ಬಾಯ್.